ಜೋಸೆಫ್ ಹೂವರ್ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬೆಳಗ್ಗೆ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ ಜೋಸೆಫ್ ಹೂವರ್ ಸರ್ ಹತ್ರ. ಸರ್ ಹೆಂಗೆ ಇವತ್ತು ಫುಲ್ ಬಿಸಿ, ನಾನು ಡಿಸ್ಟರ್ಬ್ ಅಂತೂ ಮಾಡ್ಬಿಡಿ ಅಂತ ಹೇಳ್ಬಿಟ್ಟಿದ್ರು. ಜೋಸೆಫ್ ಹೂವರ್ ಸರ್, ಇತಿಹಾಸವನ್ನ ಬರೆದಿದ್ದಾರೆ ಭಾರತ. ಮತ್ತೊಮ್ಮೆ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಂಡಿದೆ ಭಾರತ ಕ್ರಿಕೆಟ್ ತಂಡ. ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಅದನ್ನ ಪ್ರಶ್ನೆ ಮಾಡದೆ ಬೇಡ, ಹೇಳಿ. ಬಹಳ ಖುಷಿ ಆಗತ್ತೆ. ಯಾಕಂದ್ರೆ ಎಷ್ಟೋ ವರ್ಷಗಳು ಕಾಯ್ದಿದ್ದೀವಿ ಒಂದು T20 ಟೈಟಲ್ ಗೆಲ್ಲಕ್ಕೆ. 17 years ವೇಟ್ ಮಾಡಿ ಇವತ್ತು ಚೆನ್ನಾಗಿ ಆಡಿ ಗೆದ್ದಿದಾರಲ್ಲ, ಬಹಳ ಖುಷಿ ಆಗತ್ತೆ. ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ಟೀಮ್ ಇಂಡಿಯಾಗೆ. ಬಟ್ ಈ ಟೀಮ್ ಇಟ್ಕೊಂಡು ನನ್ಗೆ ಯಾವತ್ತು ಕಾನ್ಫಿಡೆಂಟ್ ಆಗಿದ್ದೆ. ಯಾಕಂದ್ರೆ ನಮ್ ಟೀಮ್ ಸೆಲೆಕ್ಷನ್ ಚೆನ್ನಾಗಿತ್ತು, ಮತ್ತೆ ಬೌಲಿಂಗ್ ಡೆಪ್ತ್ ಇತ್ತು, ಬ್ಯಾಟಿಂಗ್ ಡೆಪ್ತ್ ಇತ್ತು. ಈ ಸತಿ ಫೀಲ್ಡಿಂಗ್ ಮೀರಿದ್ದಾರೆ ನಮ್ಮ ಹುಡುಗರು. ಇದೆಲ್ಲ ನೋಡಿದಾಗ ನನಗೆ ಕಾನ್ಫಿಡೆಂಟ್ ಆಗಿದ್ದೆ. ಬಟ್ ಎಲ್ಲೋ ನಾನು ಸೌತ್ ಆಫ್ರಿಕಾ ಅಷ್ಟು ಫೈಟ್ ಕೊಡಲ್ಲ ಅಂದ್ರೆ ಒಳ್ಳೆ ಫೈಟೇ ಕೊಟ್ಟಿದ್ದಾರೆ. ಅವ್ರಿಗೂ ಸಭಾಷ್ ಹೇಳ್ಬೇಕು. ಯಾಕಂದ್ರೆ ಎಲ್ಲ ಈ T20ನೇ ಒಂಥರ ಫ್ಲಾಟ್ ಆಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಫೈನಲ್ ಅಂದ್ರೆ T20 ತರ ಕಾಣ್ತಿತ್ತು ವರ್ಲ್ಡ್ ಕಪ್. ಜೋಸೆಫ್ ಹೂವರ್ ಸರ್, ಇಡೀ ಟೂರ್ನಮೆಂಟ್ ನ ನೋಡಿದಾಗ ನಿಮಗೆ ಯಾವ ವಿಚಾರ ತುಂಬಾ ಇಷ್ಟ ಆಯ್ತು ಟೀಮ್ ಇಂಡಿಯಾದ ಆಟಗಾರರಲ್ಲಿ? ಅಲ್ಲ, ಫಿಯರ್ಲೆಸ್ ಆಗಿ ಹಾಡಿದ್ರು, ಒಂದು ಟೀಮ್ ಆಗಿ ಒಟ್ಟಿಗೆ ಹಾಡಿದ್ರು ನೋಡಿ. ಇದೇ 11 ಎಕ್ಸೆಪ್ಟ್ ಸಿರಾಜ್ ನ ಚೇಂಜ್ ಮಾಡಿದ್ದು, ಒಂದು ಟೀಮ್ ಕಾಂಬಿನೇಷನ್ ಇಟ್ಕೊಂಡು ಬಲವಾಗಿ ಫಿಯರ್ಲೆಸ್ ಆಗಿ ಕಾನ್ಫಿಡೆಂಟ್ ಆಗಿ ಒಬ್ಬೊಬ್ರಿಗೂ ಬ್ಯಾಕ್ ಮಾಡ್ಕೊಂಡು ಹಾಡ್ತಾರಲ್ಲ, ಅದೇ ನಂಗೆ ಬಹಳ ಇಷ್ಟ ಆಗಿದೆ. ಯಾಕಂದ್ರೆ ಇಷ್ಟು ವರ್ಷ ನಮ್ ಮಿಸ್ಸಿಂಗ್ ಇತ್ತು. ಫೀಲ್ಡಿಂಗ್ ಅಂತೂ ಬಹಳ ವೀಕ್ ಆಗಿದ್ದೀವಿ. ಈಗ ನೋಡಿದ್ರೆ ನಾವು ಒಂದ್ ಒಳ್ಳೆ ಫೀಲ್ಡಿಂಗ್ ಯೂನಿಟ್ ಆಗಿದ್ದೀವಿ. ಅಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಖುಷಿ ಆಗತ್ತೆ. ಯಾಕಂದ್ರೆ ನಮ್ದು ಯಾವತ್ತೂ ಅಲ್ಲೇ ಇದ್ದಿದ್ದು ಲೂಪೋಲು. ಈ ಸತಿ ಮಾಡಿರೋದು ಅದೊಂದು ದೊಡ್ಡ ಖುಷಿ ಆಗತ್ತೆ ಅಂತ ಹೇಳ್ಬೇಕು. ವಿ ಆರ್ ಆಲ್ವೇಸ್ ಅ ವೀಕ್ ಫೀಲ್ಡಿಂಗ್ ಸೈಡ್ ಅಂತಿದ್ವಿ. ಇವಾಗ ವರ್ಲ್ಡ್ ಕ್ರಿಕೆಟ್ ತೋರಿಸಿದ್ವಿ ನಾವು ಎಂತ ಫೀಲ್ಡಿಂಗ್ ಮಾಡಬಹುದು, ಎಂತೆಂತ ಕ್ಯಾಚ್ಗಳು ಹಿಡಿಬಹುದು ಅಂದ್ಬಿಟ್ಟು. ಅದ್ಭುತವಾಗಿ ಕ್ಯಾಚ್ಗಳು ಹಿಡಿತಾರ ಹುಡುಗರು. ಸೊ ನೋಡಿದ್ರೆ ಇವತ್ತು ಬೆಳಗ್ಗೆ ಸುಮ್ನೆ ಹೈಲೈಟ್ಸ್ ನೋಡ್ತಾ ಇದ್ದೆ. ಇದರಲ್ಲಿ ಈ ಟೂರ್ನಮೆಂಟ್ ಅಲ್ಲಿ 8 ಅತ್ಯದ್ಭುತ ಕ್ಯಾಚ್ಗಳಲ್ಲಿ ಮೊದಲನೇ ಕ್ಯಾಚ್ ಟಾಪ್ ಅನ್ನೋದು ಇಂಡಿಯಾದವ್ರು ಹಿಡಿದಿರುವಂತದ್ದು ಕ್ಯಾಚ್. ಹೌದು. ಇವತ್ತು ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಹಿಡಿದಂತ ಕ್ಯಾಚ್ ಅದು ಕೂಡ ಅತ್ಯದ್ಭುತವಾಗಿತ್ತು. ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು T20 ವರ್ಲ್ಡ್ ಕಪ್ಗೆ ಗೆಲುವಿನ ವಿದಾಯ ಹೇಳಿದ್ರು. ಜೋಸೆಫ್ ಹೂವರ್ ಅವರೇ ಕಣ್ಣೀರು ಹಾಕ್ತಾ ಇದ್ರು, ತುಂಬಾ ಭಾವುಕರಾಗಿದ್ರು ಇವತ್ತು. ಅಲ್ಲ, ಅವರು ಸಿಕ್ಕಾಪಟ್ಟೆ ಪ್ರೆಷರ್ ಒಳಗಿದ್ರು. ಇವತ್ತು ಪರ್ಫಾರ್ಮ್ ಮಾಡಿ ತೋರಿಸಿದ್ದಾರೆ. ಮತ್ತೆ ಇನ್ನೆಷ್ಟು ವರ್ಷ ಆಡ್ತಾರೆ ಅವರು? ಅವ್ರಿಗೂ ಫ್ಯೂಚರ್ ಇದೆಯಲ್ಲ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೇಕು. ಆಗ್ಲೇ ಒಂದು ಹಿಂಟ್ ಕೊಟ್ಟಿದ್ರು, ನೀವೆಲ್ಲ ಜ್ಞಾಪಕ ಇಟ್ಕೊಂಡ್ರೆ. ಅವ್ರು ಹೇಳಿದ್ರು, ಇನ್ನ ನಾನು ನಿಮ್ಗೆಲ್ಲ ಕಾಣಲ್ಲ, 2 ವರ್ಷ ಎಲ್ಲೋ ಹೊಟ್ಟೋಗ್ತೀನಿ ನಾನು, ನಿಮ್ ಯಾರು ಮುಂದೆ ಇರಲ್ಲ ಅಂದ್ಬಿಟ್ಟು. ಸೊ ಅದು ಪ್ರಿಪೇರ್ಡ್ ಟು ಗೋ. ಸೊ ಹೆಂಗೋ ವಿಕ್ಟೋರಿಯಸ್ ಆಗಿ ಟ್ರಯಂಫೆಂಟ್ ಆಗಿ ಹೋಗಿದ್ದಾರೆ. ಅದಾರು ಖುಷಿ ಪಡ್ಬೇಕು ಅವರು. ಬಟ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಅವ್ರಿಗೂ ನೋವು ಆಗಿದೆ. ಒಂದು ಅಷ್ಟು ದೊಡ್ಡ ಸ್ಟಾರ್ಗೆ ಕಂಡಮ್ ಮಾಡ್ಕೊಂಡು ಒಂಥರಾಗೆ ಜನ ಅವ್ರಿಗೆ ರಿಯಾಕ್ಷನ್ ಕೊಡೋದು, ಸೀನಿಯರ್ ಪ್ಲೇಯರ್ಸ್ ಲೆಜೆಂಡ್ಸ್ ಎಲ್ಲ ಅವ್ರಿಗೆ ಏನೇನೋ ಹೇಳ್ಕೊಂಡಿದ್ದಾಗ ಅದೆಲ್ಲ ನೋವು. ಎಲ್ಲದಕ್ಕೂ ಉತ್ತರ ಕೊಟ್ರಲ್ಲ ಇವತ್ತು ಸರಿಯಾಗಿ ಉತ್ತರ ಕೊಟ್ರು. ಎಂತ ಉತ್ತರ ನೋಡಿ, ಇಂಡಿಯಾಗೆ ವಿನ್ನೋದು. ಅವ್ರು 76 ರನ್ ಬ್ಯಾಟಿಂಗ್ ಆಡಿಲ್ದ್ರೆ ಚಾನ್ಸೇ ಇಲ್ಲ ಬಿಡಿ. ಅಬ್ಸಲ್ಯೂಟ್ಲಿ. ಇಡೀ ಟೂರ್ನಮೆಂಟ್ ಅಲ್ಲಿ ಆಡಿದ್ದು ಇಂಪಾರ್ಟೆಂಟ್ ಅಲ್ಲ, ಯಾವ ಮ್ಯಾಚ್ ಅನ್ನ ಆಡಿದ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಚಾಂಪಿಯನ್ಸ್ ಅನ್ನೋದು. ಸರ್ ಓಕೆ, ಈಗ ಇಂಡಿಯಾ ಗೆದ್ರು ಓಕೆ, ಆದರೆ ಸೌತ್ ಆಫ್ರಿಕಾ ಲೆಜೆಂಡ್ ಟೀಮು ಒಂದು ಕಡೆ ಅಂಡರ್ ಎಸ್ಟಿಮೇಟ್ ಮಾಡಂಗಿರ್ಲಿಲ್ಲ ಅವ್ರನ್ನು. ಆದರೆ ಎಲ್ಲಿ ಎಡವುದ್ರು ಅಂತ ಹೇಳ್ಬೋದಾ ಸರ್ ಸೌತ್ ಆಫ್ರಿಕಾ ಅವ್ರು ಸ್ಟಾರ್ಟ್ ಒಳಗೆ ಎಡ್ಬಿಟ್ಬಿಟ್ರು ಅಂತ ಹೇಳ್ಬೇಕು. ಯಾಕಂದ್ರೆ ಯಾವಾಗ 2 ವಿಕೆಟ್ ಹೋಯ್ತೋ ಅವರು ರೀಕನ್ಸ್ಟ್ರಕ್ಟ್ ಮಾಡ್ಬೇಕಾಯ್ತು ಇನ್ನಿಂಗ್ಸು. ಚೆನ್ನಾಗೇ ಮಾಡ್ಕೊಂಡ್ ಬಂದ್ರು ಸ್ಟಬ್ಸು ಮತ್ತೆ ಡಿಕಾಕ್. ತಿರ್ಗಾ 1 ವಿಕೆಟ್ ಬಿದ್ದ ತಕ್ಷಣ ತಿರ್ಗಾ ರಿಕವರ್ ಆದ್ರು ಕ್ಲಾಸನ್ ಇಂದ. ಕ್ಲಾಸನ್ ಲೂಸ್ ಶಾಟ್ ಇಂದ ಪಾಪ ಹೊಡೆಯಕ್ ಹೋಗಿ ಔಟ್ ಆಗಿದ್ಮೇಲೆ ಅಲ್ಲಿಗೆ ಅದು ಮ್ಯಾಚ್ ಮುಗೀತು ಅಂತ ಹೇಳ್ಬೇಕು. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಸೌತ್ ಆಫ್ರಿಕಾ ಅಂದ್ರೆ ಚೋಕರ್ಸ್ ಅಂತಾರೆ ಸರ್, ಹಿಂದೆಂದಲೂ ಕೂಡ ಕೇಳಿರೋದು ನಾವು. ಸೌತ್ ಆಫ್ರಿಕಾ ಅಂದ್ರೆ ಚೋಕರ್ಸ್ ಅಂತ, ಇವತ್ತು ಕೂಡ ಅದು ಪ್ರೂವ್ ಆಗಿದೆ ಅಲ್ಲ? ಹೌದು, ಅವರು ಲೆಜೆಂಡ್ ಅದೇ ತರ ಇದೆ, ಚೋಕರ್ಸ್ ಅಂದ್ಬಿಟ್ಟು ಇವತ್ತು ತೋರಿಸಿದ್ದಾರೆ. ಕೈಗಿತ್ತು ಮ್ಯಾಚು, ಬಟ್ ಎಲ್ಲೋ ಎಡ್ಬಿಟ್ಬಿಟ್ರು ಅಂದ್ಬಿಟ್ಟು ಎಡ್ವರ್ಟ್ ಹೀಗಾಗಿ ಸೋತಿದ್ದಾರೆ. ಬಟ್ ಏನ್ ಹೇಳ್ಬೇಕಂದ್ರೆ ಇವ್ರು, ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ನಾ ಬೇರೆ ಚಾನೆಲ್ ಹೋಗಿ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಈ ಆರಾಮಾಗಿ ಹೇಳ್ತೀರಿ ಇಂಡಿಯಾ ಅಂದ್ಬಿಟ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ. ಬಟ್ ಇಷ್ಟು ಮಟ್ಟಕ್ಕೆ ಫೈಟ್ ಕೊಡ್ತಾರೆ ಸೌತ್ ಆಫ್ರಿಕಾ ಯೋಚಿಸ್ಲಿಲ್ಲ ನಾವು. ಜೋಸೆಫ್ ಸರ್ ಏನ್ ಗೊತ್ತಾ,
ಇವತ್ತು ಭಾರತಕ್ಕೆ ಕಪ್ ಬರ್ಲಿ ಅಂತಾನೆ ಇವತ್ತು ಅಲ್ಲಿ ಮಳೆರಾಯನು ಕೂಡ ಮಳೆ ಡಿಸ್ಟರ್ಬ್ ಮಾಡ್ಲಿಲ್ಲ. ಹೌದು ಎಲ್ಲ ಮ್ಯಾಚ್ ಮುಗಿದ್ಮೇಲೆ ಮಳೆ ಬಂತು, ಗಮನಿಸಿದ್ರ ಅದನ್ನ? ಹೌದು, ಹರಿಕೇನು ಬರ್ತಿದೆ ಇವತ್ತಿಂದ ನೈಟ್ ಇಂದ. ಹಾ ಅಲ್ಲಿ ನಾಳೆ ಬೆಳಿಗ್ಗೆ ಹರಿಕೇನ್ ಇದೆ. ಹಾ ಅದು ಒಳ್ಳೆ ಮ್ಯಾಚ್ ಆಗೋ ಟೈಮ್ ಬರ್ಲಿಲ್ಲ ನೋಡಿ ಅಲ್ವಾ? ಎಲ್ಲ ಇಂಡಿಯಾಗೆ ಇದಾಗಿತ್ತು, ಬರ್ದಿತ್ತು ಅನ್ಕಾಣತ್ತೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಒಂದು ಕಪ್ ಬೇಕಿತ್ತು ಅಂತೇಳಿ ಒಂದು ಚರ್ಚೆಗಳು ಆಗ್ತಾ ಇತ್ತು. ಹೌದು, ಇವತ್ತು ಆ ಕ್ರಿಕೆಟ್ ಪಿಚ್ಗೆ ತಲೆಬಾಗಿ ಮುತ್ತಿಟ್ಟು ಬಂದ್ರು ಅವ್ರು ಗೆದ್ದ ಮೇಲೆ. ಹೌದು, ಬಹಳ ಖುಷಿ ಆಗಿರ್ಬೇಕು. ಯಾಕಂದ್ರೆ ಸೋ ಡೆಸ್ಪರೇಟ್. ಹಾ ಲಾಸ್ಟ್ ಟೈಮು ಅಲ್ಲಿ ಸೋತಾಗ ಆಸ್ಟ್ರೇಲಿಯಾಗೆ, ಮತ್ತೆ ಇಲ್ಲಿ ವರ್ಲ್ಡ್ ಕಪ್ 50-50 ಓವರ್ ಮ್ಯಾಚ್ ಸೋತಾಗ, ODI ಸೋತಾಗ್ಲು ಬಹಳ ಬೇಸರಾಗಿದ್ರು, ಫ್ರಸ್ಟ್ರೇಷನ್ ತೋರಿಸ್ತಾ ಇದ್ರು. ಬಟ್ ಇವತ್ತು ಒಂದು ಗೆದ್ದಿದ್ದರಿಂದ ವಿಲ್ ಬಿ ಮಚ್ ಹ್ಯಾಪಿ. ಆಮೇಲೆ ಒಂದು ಕ್ಯಾಪ್ಟನ್ಸಿ ಮಾಡಿದ್ಗೂ ಒಂದು ಏನಾಗತ್ತಂದ್ರೆ ಒಂದು ಇದು ಇರುತ್ತೆ, ಯಾವತ್ತು ರೋಹಿತ್ ಲೆಟ್ ಇಂಡಿಯಾ ಟು ಟ್ರಯಂಫ್ ಅಂದ್ಬಿಟ್ಟು ಒಂದು ಮಾತುಕತೆ ಬರುತ್ತೆ. ಕಪಿಲ್ ದೇವ್ ಹೆಂಗ್ ಗೆದ್ಕೊಂಡ್ ಬಂದ್ರು, ಧೋನಿ ಹೆಂಗ್ ಗೆದ್ಕೊಂಡ್ ಬಂದ್ರು, ಅದೇ ತರ ಈಗ ರೋಹಿತ್ ಶರ್ಮಾ ಬಗ್ಗೆ 2011ರ ಆ ಒಂದು T20 ವರ್ಲ್ಡ್ ಕಪ್ 2024ರ T20 ವರ್ಲ್ಡ್ ಕಪ್ ಏನ್ ಡಿಫ್ರೆನ್ಸ್ ಅನ್ನ ಗಮನಿಸಿದ್ರಿ? ಅಲ್ಲ, 2007 ಅದು ಫಸ್ಟ್. ಸಾರಿ 2007 ಆಗ ಆ ಟೈಮ್ ಒಳಗೆ ಏನಂದ್ರೆ ಹೇಳ್ಬೇಕಂದ್ರೆ ಆ ಟೀಮ್ ನ ಸುಮ್ನೆ ಕಳ್ಸಿದ್ದು. ಅವಾಗ ಸಚಿನ್ ಆಡಲ್ಲ, ದ್ರಾವಿಡ್ ಆಡಲ್ಲ, ಗಂಗೂಲಿ ಆಡಲ್ಲ, ಸ್ವಲ್ಪ ಸೀನಿಯರ್ ಪ್ಲೇಯರ್ಸ್ ನಾವ್ ಆಡಲ್ಲ ಅಂದಿದ್ಗೆ ಯಾವ್ದೋ ಒಂದ್ ಟೀಮ್ ಹೋಗಿ ಆಡ್ಕೊಂಡ್ ಬರ್ಲಿ ಅಂತ ಕಳ್ಸಿದ್ದು. ಅದನ್ನ ಗೆದ್ಕೊಂಡ್ ಬಂದ್ರು. ಅಲ್ಲಿ ಅದು ಅದು ಆ ಲೆಕ್ಕ. ಈ ಲೆಕ್ಕ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಬಟ್ ಏನಂದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಈ ಟೀಮ್ ಸೆಲೆಕ್ಷನ್ ಇತ್ತಲ್ಲ ಈ ಸತಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರು ಇವರು. ಆ ಇಂಡಿಯಾ ಕಂಡೀಷನ್ಸ್ಗೆ ಯಾವ ತರ ಬೌಲರ್ಸ್ ಬೇಕು, ಆಮೇಲೆ ಆಲ್ರೌಂಡರ್ಸ್ ಎಷ್ಟು ಬೇಕು, ಎಲ್ಲ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ರು. ರಾಹುಲ್ ದ್ರಾವಿಡ್ ಅವರ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ, ಅಲ್ಲ ಅವರು ಹೇಳ್ಬೇಕಂದ್ರೆ ನೋಡಿ, ಈಗ ರವಿಶಾಸ್ತ್ರಿ ಬಂದಾಗ ಕಾನ್ಫಿಡೆನ್ಸ್ ತಂದ್ರು ಟೀಮ್ಗೆ, ಫಿಯರ್ಲೆಸ್ ಆಗಿ ಆಡಿ, ಬಿಂದಾಸ್ ಆಗಿ ಆಡಿ ಅಂದ್ಬಿಟ್ಟು. ಇವ್ರು ಬಂದಿದ್ಮೇಲೆ ಅದನ್ನೇ ಹೇಗೆ ಬಿಂದಾಸ್ ಆಗಿ ಆಡ್ಬೇಕು, ಹೇಗ್ ಬ್ಯಾಲೆನ್ಸ್ ಆಗಿ ಆಡ್ಬೇಕು ಅಂದ್ಬಿಟ್ಟು ಇವ್ರು ಒಂದು ಇಕ್ವೇಶನ್ ತಂದಿಟ್ರು. ಆಮೇಲೆ ಇವ್ರ ಮ್ಯಾನೇಜ್ಮೆಂಟೇ ಬೇರೆ ತರ, ಈ ತರ ಎಂಜಾಯ್ ಮಾಡೋ ಆ ತರ ಇದು ಮಾಡ್ಕೊಂಡಿಲ್ಲ. ಯಾವಾಗ ನೀವು ಆಡ್ಬೇಕು ಕ್ರಿಕೆಟ್, ಯಾವಾಗ ಪ್ರಾಕ್ಟೀಸ್ ಮಾಡ್ಬೇಕು ಮಾಡ್ಲೇಬೇಕು. ಈಗ ಇವ್ರಿಗೆಲ್ಲ ಪಾಠ ಕಳಿಸ್ತಾರಲ್ಲ, ಯಾರೋ ಇಶಾನ್ ಕಿಶನ್ ಮತ್ತೆ ಶ್ರೇಯಸ್ ಅಯ್ಯರ್ಗೆ ಬಹಳ ಡಿಸಿಪ್ಲಿನ್ ರಾಹುಲ್ ದ್ರಾವಿಡ್. ಅವ್ರು ಯಾವಾಗ ಒಂಥರ ದಾರಿ ತಪ್ಪು ಹೋದ್ರು ಅವ್ರನ್ನ ಟೀಮಿಂದ ಎತ್ಬಿಟ್ರು. ಸರ್, ಕೊಹ್ಲಿ ವಿದಾಯದ ಬಗ್ಗೆ ಮಾತನಾಡ್ತಾ ಇದ್ವಿ ನಾವು. ಅವ್ರು ಹೇಳ್ತಾರೆ ನೆಕ್ಸ್ಟ್ ಜನರೇಷನ್ಗೆ ಅವಕಾಶ ಸಿಗ್ಲಿ ಅಂತ. ಸೊ ಕೊಹ್ಲಿಯ ಈ ಒಂದು ಆಟ ಅಥವಾ ಅವ್ರ ಎಕ್ಸ್ಪೀರಿಯನ್ಸ್, ಅವರ ಸಾಧನೆ ಎಷ್ಟು ಶಕ್ತಿ ನೀಡ್ಬೋದು ಸರ್ ನೆಕ್ಸ್ಟ್ ಜನರೇಷನ್ಗೆ? ಏನು ಹೇಳ್ತೀರಿ? ಅಲ್ಲ, ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ. ಮುಂಚೆ ಟೆಂಡೂಲ್ಕರ್ ಹೆಂಗ್ ಇನ್ಸ್ಪೈರ್ ಮಾಡಿದ್ರು, ಧೋನಿ ಹೆಂಗ್ ಇನ್ಸ್ಪೈರ್ ಮಾಡಿದಾರೋ, ದ್ರಾವಿಡ್ ಇನ್ಸ್ಪೈರ್ ಮಾಡಿದ್ರು, ಇವರು ಬಹಳ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡಿದ್ದಾರೆ. ಇವರು ಸಚಿನ್ ನೋಡಿ ಇನ್ಸ್ಪೈರ್ ಆಗಿರೋದು, ಸಚಿನ್ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಗೆದ್ದಾಗ ಇನ್ಸ್ಪೈರ್ ಆಗಿರೋದು. ಸೊ ಡೆಫಿನೆಟ್ ಆಗಿ ಕೊಹ್ಲಿಗೆ ಯಾವತ್ತು ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇದೆ. ಎಷ್ಟೋ ಜನ ಅವ್ರನ್ನ ಫಾಲೋ ಮಾಡ್ತಾರೆ ಒಂಥರ ಇದಾಗೆ. ಸೊ ಅವರು ಒಂದು ಇದು ತೋರ್ಸದಿಂದ ವರ್ಲ್ಡ್ ಕಪ್ ಗೆದ್ದು ಆಚೆ ಹೋಗೋದ್ರಿಂದ ಬಹಳ ದೊಡ್ಡ ಇದಿರ್ಬೇಕು. ಯಾವತ್ತು ಗೋಯಿಂಗ್ ಔಟ್ ಇನ್ ವಿಕ್ಟೋರಿಯಸ್ ಇದೆಲ್ಲ ಅದು ಯಾವತ್ತೂ ಒಂದು ಮನ್ಸೊಳಗೆ ಇದ್ದೇ ಇರುತ್ತೆ. ಸೋತು ಹೋದಾಗ ಒಂಥರ ನೋವು. ಸೊ ಈ ಗೆದ್ಕೊಂಡು ಹೋಗ್ಬೇಕಾದ್ರೆ ಇವರನ್ನ ವೆರಿ ಬಿಗ್ ಹೈ ಅಂತ ಹೇಳ್ಬೇಕು. ಈ ಡಿಸರ್ವ್ಸ್ ಇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಈ ವೆಯ್ಟೆಡ್ ಇಷ್ಟೆಲ್ಲ ಟ್ರೈ ಮಾಡಿ 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 ಕೊನೆಗೆ ಒಂದು ಗೆದ್ವಲ್ಲ. ಹೌದು, ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಜೋಸೆಫ್ ಹೂವರ್ ಸರ್, ನಮ್ಮೊಂದಿಗೆ ಮಾತನಾಡೋದಕ್ಕೆ.